ನಮ್ಮದು ಕೃಷಿ ಇದು ಕೇವಲ ಕೃಷಿ ಅಲ್ಲ, ಇದು ಒಂದು ಕಲ್ಚರ್ ಆಗಿದೆ. ಈ ಕಲ್ಚರ್ನಲ್ಲಿ ಅಗ್ರಿಕಲ್ಚರ್ನಲ್ಲಿ ಇದು ಕೇವಲ ಉತ್ತೋದು ಬಿತ್ತೋದಲ್ಲ, ಪ್ರತಿಯೊಂದರ ಜೊತೆಗೂ ಸಹಿತ ತುಂಬಾ ಚಟುವಟಿಕೆಗಳಿದ್ದು, ಎಲ್ಲ ಪ್ರಾಣಿ ಪಕ್ಷಿಗಳು ಅದರ ಅವಿಭಾಜ್ಯ ಘಟಕ ಆಗಿದ್ದು, ಮಣ್ಣನ್ನ ಪೂಜಿಸ್ತಿದ್ದ, ಭೂಮಿ ಪೂಜಿಸ್ತಿದ್ದ, ವೃಕ್ಷಗಳನ್ನ ಪೂಜಿಸ್ತಿದ್ದ, ನೀರನ್ನ ಪೂಜಿಸ್ತಾ ಇದ್ದ, ಗಂಗೆ ಅಂತ. ಹೀಗಾಗಿ ಎಲ್ಲಿಯೂ ಪ್ರದೂಷಣ ಆಗ್ತಾ ಇರಲಿಲ್ಲ, ವೃಕ್ಷಗಳ ಸಂಖ್ಯೆ ಕಡಿಮೆ ಆಗ್ತಿರ್ಲಿಲ್ಲ. ಒಣ ವೃಕ್ಷಗಳಿಗೆ ಮಾತ್ರ ಕೊಡ್ಲಿ ಹಚ್ಚಬೇಕು, ಹಸಿ ವೃಕ್ಷಗಳಿಗೆ ಕೊಡ್ಲಿ ಹಚ್ಚಬಾರ್ದು. ಇದು ನಮ್ಮ ಕೃಷಿ ಸಂಸ್ಕೃತಿ ಆಗಿತ್ತು. ಇವತ್ತ ಇದು ನೆರಳಾಗುತ್ತೆ, ಇದು ಹಾಗಾಗುತ್ತೆ, ಇದು ಹೀಗಾಗುತ್ತೆ, ಎಲ್ಲ ಕಡೆದು ತಾನೊಬ್ಬನೇ ನಿಶ್ಚಿಂತವಾಗಿ ನಿಂತಿದ್ದ. ಇವನೆಷ್ಟು ದಿನ ಬದುಕುವನು, ಎಲ್ಲರನ್ನೂ ಕಳ್ಕೊಂಡು. ನಾವು ಯಾರು ಈ ಸೃಷ್ಟಿಯಲ್ಲಿ ಒಬ್ಬಂಟಿಗರಾಗಿ ಬಾಳ್ಲಿಕ್ಕೆ ಬಂದವರಲ್ಲ. ನಾವು ಯಾರು ಒಬ್ಬರೇ ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಜೀವೋ ಜೀವಸ್ಯ ಜೀವನಂ. ಪ್ರತಿಯೊಂದು ಜೀವ ಇನ್ನೊಂದು ಜೀವವನ್ನು ಅವಲಂಬಿಸಿಯೇ ಇಲ್ಲಿ ಬದುಕಬೇಕಾಗುತ್ತೆ. ನಮ್ಮ ಪ್ರಾಚೀನ ಕೃಷಿ ಸಂಸ್ಕೃತಿ ಇವೆಲ್ಲರನ್ನೂ ನಮ್ಮ ಜೊತೆ ಕೂಡಿಸಿಕೊಂಡಿತ್ತು. ನಮ್ಮ ಮಣ್ಣನ್ನು ಕೆಡಿಸ್ತಿರ್ಲಿಲ್ಲ, ಗಿಡಗಳನ್ನು ಕೆಡಿಸ್ತಾ ಇರಲಿಲ್ಲ. ಇವತ್ತು ಮಣ್ಣಿಗೆ ಮತ್ತೊಂದು ಸಾರಿ ಜೀವ ತುಂಬುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಮಣ್ಣಿಗೆ ಜೀವ ತುಂಬುವುದು ಅಂದರೆ ಹೇಗೆ ತುಂಬೋದು? ಮಣ್ಣು ಬಡವಾಗಿದೆ, ಅದ್ರ ಹತ್ರ ಕೊಡ್ಲಿಕ್ಕೆ ಏನೂ ಇಲ್ಲ. ಇವತ್ತು ಎಷ್ಟು ಬಡವಾಗಿದೆ ಅಂದ್ರೆ ಅದ್ರ ಹತ್ರ ಕೊಡ್ಲಿಕ್ಕೆ ಏನೂ ಇಲ್ಲ. ಬೆಳೆಗಳು ಕೇಳ್ತಾವ, ನನಗೇನಾದರೂ ಕೊಡು ಅಂತ ಕೈ ಮುಗಿದು ಕೇಳಿದ್ರೆ ಅದು ಅನ್ನೋದು ನನ್ನ ಹತ್ರನೇ ಏನಿಲ್ಲ, ನಿಮ್ಗೇನು ಕೊಡ್ಲಿ ಅಂತ. ಯಾಕೆ ನಿನ್ನ ಹತ್ರ ಇಲ್ಲ ಅಂದ್ರೆ ರೈತ ಏನೂ ಕೊಟ್ಟಿಲ್ಲ. ರೈತ ಹೊಲಕ್ಕೆ ಏನು ಕೊಡಬೇಕಾಗಿತ್ತು ಅದನ್ನು ಕೊಡ್ತಾ ಇಲ್ಲ. ರೈತ ಪೋಷಣೆಯನ್ನ ಮಾಡಬೇಕಾದಂಥವನು ನಮ್ಮ ಶೋಷಣೆಯನ್ನು ಮಾಡ್ಲಿಕ್ಕತ್ತಿದ್ದಾನ. ನಾವು ಹೇಗೆ ಮಾಡೋದು ಅಂತ ಅದು ಕೇಳುತ್ತೆ. ರೈತನ ಮನೆಯಲ್ಲೇ ಏನಿಲ್ಲ, ನಮಗೇನು ಕೊಡ್ತಾನೆ? ರೈತನ ಮನೆಯಲ್ಲಿ ಏನಿರ್ಬೇಕು? ರೈತನ ಮನೆಯಲ್ಲಿ ಜಾನುವಾರುಗಳು ಇರಬೇಕಾಗಿತ್ತು, ಅದರ ಗಂಜಲ ಸಗಣಿ ತಂದು ಹೊಲಕ್ಕೆ ಹಾಕಬೇಕಾಗಿತ್ತು. ಅದು ನಮ್ಮ ಅಮೃತ ಆಹಾರವಾಗಿತ್ತು ಅಂತ ಅವು ಹೇಳ್ತಾವೆ. ಆದ್ರೆ ಇವ ಹೇಳ್ತಾನೆ, ಇದ್ರ ಸಗಣಿ ಯಾರು ತೆಗೆಯೋದು, ಇದ್ರ ಗಂಜಲ ಯಾರು ಎತ್ತೋದು? ಅಂದಾಗ ಕೃಷಿಯನ್ನು ಹೇಗೆ ಮಾಡ್ಲಿಕ್ಕಾಗುತ್ತೆ? ಕೃಷಿಯಲ್ಲಿ ಏನು ಇಲ್ಲದೆ ನಾವು ಕೃಷಿ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಕೃಷಿಯ ಮುಖ್ಯ ಪರಿಕರಗಳನ್ನು ಕಾಪಾಡಿಕೊಳ್ಬೇಕು. ದನಗಳು ಬೇಕೇ ಬೇಕು. ನಾವು ಒಂದು ವೇಳೆ ದೇಶದಲ್ಲಿ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಯಿತು ಅಂದರೆ ಈ ದೇಶ ಉಳಿಸೋದೇ ಕಷ್ಟ. ಈ ದೇಶದ ಮಣ್ಣಿನ ಹೊಟ್ಟೆಗೆ ಹಾಕೋದೇನು? ಯಾವ ರಸಾಯನ ತಂದು ಹಾಕಿದ್ರು ಅದು ಅದರ ಆಹಾರ ಅಲ್ಲ. ಅದರ ಆಹಾರ ಅಲ್ಲ. ಬರೀ ಶಲಾಯಿನ ಹಚ್ಚಿ ಪೇಷಂಟನ್ನು ಕೇವಲ ಎದ್ದು ನಿಲ್ಲಿಸ್ಬೋದು, ನಡೆಸ್ಲಿಕ್ಕೆ ಆಗೋದಿಲ್ಲ, ಓಡಿಸ್ಲಿಕ್ಕೆ ಆಗೋದಿಲ್ಲ. ಶಲಾಯಿನ ಹಚ್ಚಿ ಓಡು ಅಂದ್ರೆ ಓಡೋದಿಲ್ಲ. ಅದು ಮಲಗಿದವನು ಎದ್ದು ಕೂಡಿಸ್ಬೋದು ಅಷ್ಟೇ. ಹಾಗೆ ನಮ್ಮ ರಸಾಯನಗಳು ನಮ್ಮ ಭೂಮಿಯ ಬೆಳೆಗಳನ್ನು ನಿಲ್ಲಿಸ್ಬೋದು ಅಷ್ಟೇ, ಆದ್ರೆ ನಡೆಸೋದಿಲ್ಲ, ಭಾಳ ದಿವಸ ನಡೆಯೋದಿಲ್ಲ. ಅದಕ್ಕೆ ಭೂಮಿಯನ್ನೇ ನಾವು ಸಕ್ಷಮ ಮಾಡಬೇಕು.